ಸ್ನೇಹಿತರೆ, ಸ್ವಾಗತ ತಮಗೆ ಪಬ್ಲಿಕ್ ಸ್ಟೋರಿಗೆ. ಹುಬ್ಬಳ್ಳಿಯ ಫೇಮಸ್ ಏರಿಯಾದಲ್ಲಿದ್ದೀನಿ ನಾನು. ಸಮಸ್ತ ಮರಾಠ ಸೇವಾ ಸಮಿತಿ ರೀ, ಹುಬ್ಬಳ್ಳಿ ಅಂತ ಬರ್ತಾಯಿದೆ. ಹುಬ್ಬಳ್ಳಿಯ ಫೇಮಸ್ ಮರಾಠ ಗಲ್ಲಿಯಲ್ಲಿದ್ದೀನಿ ನಾನು ಇವತ್ತು. ಗಜಾನನ ಉತ್ಸವ ಸಮಿತಿ ಮರಾಠ ಗಲ್ಲಿ ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲಿ ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಗಣಪತಿಗಳಲ್ಲಿ ಗಣಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮತ್ತು ಕರ್ನಾಟಕದಲ್ಲಿ ಫೇಮಸ್ ಗಣಪತಿಗಳಲ್ಲಿ ಇದು ಕೂಡ ಒಂದು. ನೋಡ್ತಾ ಇರ್ಬೋದು ಹುಬ್ಬಳ್ಳಿಯಲ್ಲಿ ಗಣಪತಿ ಹಬ್ಬದ ಯಾವ ಥರ ವಾತಾವರಣ, ಯಾವ ಥರ ಸಖತ್ತಾಗಿ ಆಚರಿಸ್ತಾರೆ ಅಂತಂದೇಳಿ ಎಲ್ಲ ಏರಿಯಾಗಳಲ್ಲಿ ಇದೇ ಥರ ಸಖತ್ತಾಗಿ ಲೈಟಿಂಗ್ ಕೂಡ ಮಾಡಿದ್ದಾರೆ. ಹಬ್ಬನ ಸಖತ್ತಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಅದರ ಸುಂದರವಾದ ಜಲಕ್ಕನ್ನು ನೀವು ನೋಡ್ತಿರ್ಬೋದು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಲೈಟಿಂಗ್ LED ಯಾವ ಥರ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಂದು ಹೇಳಿ ನೋಡ್ತಿರ್ಬೋದು. ಮುಂದ್ಗಡೆ ಸೀದಾ ಹೋದರೆ ಸಖತ್ತಾಗಿರುವ ಹುಬ್ಬಳ್ಳಿ ಚಾ ಮಹಾರಾಜ ಗಣಪತಿ ಸೆಟ್ ಕೂಡ ಮುಂದೆ ಬರ್ತಾ ನೋಡ್ತಿರ್ಬೋದು. ಕರ್ನಾಟಕದಲ್ಲಿರೋ ಫೇಮಸ್ ಬಟ್ಟೆ ಅಂಗಡಿ ಮತ್ತು ಶೂಸ್ ಅಂಗಡಿ, ಎಲ್ಲ ಥರದ ಹೋಲ್ಸೇಲ್ ಅಂಗಡಿ ಮತ್ತು ಎಲ್ಲ ಥರದ ಮಾರ್ಕೆಟ್ ಬಟ್ಟೆ ಶಾಪ್ಗಳು ಇಲ್ಲೇ ಇರೋದು ಇದೇ ಏರಿಯಾದಲ್ಲಿ. ಅದೇ ಏರಿಯಾದಲ್ಲಿ ಹುಬ್ಬಳ್ಳಿ ಮಹಾರಾಜನ ಇಲ್ಲೇ ಕುಂದಿರ್ಸ್ತಾರೆ. ನೋಡ್ತಿರ್ಬೋದು ನನ್ನ ರೈಟ್ ಸೈಡಿಗೆ ಅದರ ದೃಶ್ಯ ಬರ್ತಾಯಿದೆ. ಹಂಪಿಯಲ್ಲಿರುವ ಸಂಗೀತ ಮಹಲ್ ಇದೆಯಲ್ಲ, ಸಂಗೀತ ಮಹಲಿದ ಸ್ತಂಭಗಳಿದಾವಲ್ಲ, ಕಂಬಗಳು, ಅದೇ ಥರ ಇದ್ರ ಎಂಟ್ರೆನ್ಸ್ ಬಾಗಿಲ ಮಾಡಿದ್ದಾರೆ. ಹಂಪಿಯಲ್ಲಿ ಸಂಗೀತ ಬಾರಿಸಿದ್ರೆ ಸಂಗೀತ ಬರ್ತಲ್ಲ, ಸಂಗೀತ ಮಹಲಿನ ಕಂಬಗಳಿದೆ ನೋಡಿ, ಅದೇ ಥರ ಎಂಟ್ರೆನ್ಸ್ ಬಾಗಿಲ ಮಾಡಿದ್ದಾರೆ. ಈ ಥರ ಒಳಗಡೆ ಹೋಗ್ತಾಯಿದ್ದೀನಿ. ಹುಬ್ಬಳ್ಳಿ ಚಾ ಮಹಾರಾಜ ಗಣಪತಿಯ ಸುಂದರವಾದ ದೃಶ್ಯನ ನಾನು ನಿಮ್ಮೊಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಫೇಮಸ್ ಕರ್ನಾಟಕದ ಅತ್ಯಂತ ಎತ್ತರವಾದ ಗಣಪತಿಗಳಲ್ಲಿ ಹೆಗ್ಗಳಿಕೆಗೆ ಪಾತ್ರವಾಗುವ ಫೇಮಸ್ ಗಣಪತಿಯ ದೃಶ್ಯ ಇದೆ. ಸ್ನೇಹಿತರೆ, ಸಖತ್ತಾಗಿ ರಶ್ ಕೂಡ ಇರುತ್ತೆ ಇಲ್ಲಿ. ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಯಾಕಂದರೆ ಈಗ ಆಲ್ರೆಡಿ ಮತ್ತೆ ನೋಡ್ತಿರ್ಬೋದು ಸಖತ್ತಾಗಿ ರಶ್ ಇರುತ್ತೆ ಇಲ್ಲಿ. ನೈವೇದ್ಯ ಮಾಡಿಸೋರು ಪಾಳೆ ಕಚ್ಚೋದು, ಹೋಗೋದು ಬರೋದು, ಸಿಕ್ಕಾಪಟ್ಟೆ ಪೊಲೀಸರು ಕೂಡ ಅದು ಕಳಿಸ್ತಾ ಇರ್ತಾರೆ, ನಡ್ರಿ ಅಂತಂದೇಳಿ. ಇವತ್ತು ಸ್ವಲ್ಪ ನಾನು ನೈಟ್ ಹೋಗಿದ್ದೀನಿ, ರಶ್ ಸ್ವಲ್ಪ ಕಮ್ಮಿ ಇತ್ತು. ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಿರ್ಬೋದು ರಶ್ ಪಾಳ್ಯಕ್ಕೆ ಹಚ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇವಾಗ ಹೊರಗಡೆ ನಿಂತು ತೋರಿಸ್ತಾ ಇದ್ದೀನಿ. ನೈವೇದ್ಯ ಮಾಡಿಸ್ತಾ ಇರ್ತಾರೆ, ಹೋಗೋರು ಬರೋರು ಹಂಗೆ ರಶ್ ಎದ್ದೇ ಇರುತ್ತೆ ಇಲ್ಲಿ. ಹುಬ್ಬಳ್ಳಿ ಮಹಾರಾಜ ಸೆಟ್ ಯಾವ ಥರ ಹಾಕಿದ್ದಾರೆ ನೋಡ್ತಿರ್ಬೋದು ಸ್ನೇಹಿತರೆ. ಸೆಟ್ ಈ ಥರ ಪಾಳೆ ಕಚ್ಚೋಕ್ಕೆ ರೀಲಿಂಗ್ ಕೂಡ ಮಾಡಿದ್ದಾರೆ. ರೀಲಿಂಗ್ ಮೇಲಿಂದ ಹಿಂಗೆ ಹೋಗ್ತಾ ಇರಬೇಕು. ರೀಲಿಂಗ್ ಹೋಗಿ ಅಲ್ಲಿ ಪಾಳೆ, ಆಮೇಲೆ ಸೆಟ್ಟು ಅದ್ರದ್ದು ಸಖತ್ತಾಗಿ ಇದನ್ನು ಮಾಡಿದ್ದಾರೆ. ನಾನು ಹುಬ್ಬಳ್ಳಿ ಮಹಾರಾಜನ ತೋರಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಫೇಮಸ್ ಗಣಪತಿ ಇದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇದು ಚಾ ಬಜಾರ್ ಗೊತ್ತಾ? ಚಾ ಬಜಾರ್ದಲ್ಲಿ ಬರುವ ಗಣಪತಿ, ಫೇಮಸ್ ಗಣಪತಿ ಇದೆ. ಅದ್ರದ್ದು ಎಂಟ್ರೆನ್ಸ್ ಬಾಗಲ ಮತ್ತು ಆ ಗಣಪತಿ ಸಖತ್ತಾಗಿ ಇದು ಕೂಡ ಫೇಮಸ್. ಹುಬ್ಬಳ್ಳಿಯಲ್ಲಿ ಫೇಮಸ್ ಗಣಪತಿಗಳಲ್ಲಿ ಇದು ಕೂಡ ಒಂದು ಸ್ನೇಹಿತರೆ. ಅದರ ದೃಶ್ಯವನ್ನು ತೋರಿಸ್ತಾ ಇದ್ದೆ ನಾನು ನಿಮಗೆ. ಇದು ಕೂಡ ಸಖತ್ತಾಗಿ ರಶ್ ಮೇನ್ ಮಾರ್ಕೆಟಲ್ಲಿ ಬರುತ್ತೆ. ಸಿಕ್ಕಾಪಟ್ಟಿ ರಶ್ ಕೂಡ ಇರುತ್ತೆ. ಪೊಲೀಸರು ಎನಿ ಟೈಮು ಇದ್ದೇ ಇರ್ತಾರೆ, ಹಂಗೆ ಕಳಿಸ್ತಾ ಇರೋದೇ ಹೋಗೋದೇ, ನೈವೇದ್ಯ ಮಾಡಿಸ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನೋಡ್ತಾ ಇರ್ಬೋದು. ಇವಾಗ ನಾನು ನೈಟ್ ಬಂದಿದ್ದೀನಿ. ನೈಟ್ ಬಂದ್ರೇ ಈ ಥರ ರಶ್ ಇದೆ ಇಲ್ಲಿ. ಸಖತ್ತಾಗಿ ರಶ್ ಇರುತ್ತೆ. ನೋಡ್ಕೊಂಡು ಬನ್ನಿ, ನೋಡ್ಕೊಂಡು ಹೋಗ್ತಾಯಿರ್ರಿ. ಗಣಪತಿ ದೃಶ್ಯವನ್ನು ನೋಡ್ತಾ ಇದ್ದಿರ್ತಾವೆ. ಸಖತ್ತಾಗಿ ಕಾಣುತ್ತಾ ಇದೆ. ಗಣಪತಿ ಕೂಡ ಸಖತ್ತಾಗಿ ಸೆಟ್ ಕೂಡ ಹಾಕಿದ್ದಾರೆ. ಇದನ್ನು ಸೇಮ್ ಸೆಟ್ ಅಂತಲ್ಲ, ಹುಬ್ಬಳ್ಳಿ ಮಹಾರಾಜದ್ದು ಸೆಟ್ ಮತ್ತು ಹುಬ್ಬಳ್ಳಿ ಚಾ ಮಹಾರಾಜದ್ದು ಮತ್ತು ಈ ಗಣಪತಿದು ಸೆಟ್ ಸ್ವಲ್ಪ ಸೇಮ್ ಕಾಣ್ತಾ ಇತ್ತು ನನಗೆ. ಗಣಪತಿ ವೆರೈಟಿ ಸ್ವಲ್ಪ ಚೇಂಜಸ್ ಇದ್ವು, ಆದರೆ ಸೆಟ್ ಮಾತ್ರ ಅದೇ ಥರ ನೋಡ್ತಾ ಇರ್ಬೋದು. ಸೆಟ್ ಸೇಮ್, ಇದು ಸ್ವಲ್ಪ ಇತ್ತು ಸೇಮ್ ಅಲ್ಲ, ಕಲರ್ ಸ್ವಲ್ಪ ಚೇಂಜು. ಇದು ಸ್ವಲ್ಪ ಗುಲಾಬಿ ಕಲರ್ ಇದೇ ಥರ, ಅದೊಂಥರ ಬೇರೆ ಇದೆ. ಗಣಪತಿಯ ಲಾಸ್ಟ್ ದೃಶ್ಯವನ್ನು ಸೆರೆ ಹಿಡಿತಾ ಇದ್ದೀನಿ. ಸೆರೆ ಹಿಡಿದು ಇನ್ನೊಂದು ಫೇಮಸ್ ಗಣಪತಿ ತೋರಿಸ್ತೀನಿ. ಮತ್ತು ಸ್ವಲ್ಪ ಹುಬ್ಬಳ್ಳಿಯ ಸ್ವಲ್ಪ ಸಖತ್ತಾಗಿ ಏರಿಯಾ ಬಟ್ಟೆ ಶಾಪಿಂಗ್ ನೋಡ್ತಾ ಇರ್ಬೋದು. ಇದು ಮಾತ್ರ ಸಖತ್ತಾಗಿರೋ ಗಣಪತಿ. ಇದು ಕೂಡ ಇದನ್ನು ತೋರಿಸ್ಕೊಂಡು ನಾನು ಸ್ವಲ್ಪ ಹುಬ್ಬಳ್ಳಿಯಲ್ಲಿರುವ
ಸಖತ್ತಾಗಿರುವ ಏರಿಯಾಗಳನ್ನು ತೋರಿಸ್ತಾ ಹುಬ್ಳಿಕ ಮಹಾರಾಜದ ಕಡೆ ಹೋಗ್ತೀನಿ. ಹುಬ್ಳಿಕ ಮಹಾರಾಜ ಗಣಪತಿಯನ್ನು ತೋರಿಸ್ಕೊಂಡು ನಿಮಗೆ ನೆಕ್ಸ್ಟ್ ನಾನಪ್ಪ ನಾನು ಮನೆ ಕಡೆ ಹೋಗೋದು ಲೇಟಾಗಿದೆ. ನಾವು ನೈಟ್ ಬಂದಿದ್ದೀವಿ ಗಣಪತಿ ನೋಡೋಕ್ಕೆ ಲೇಟಾಗಿ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಗಣಪತಿ ಒಳ ಜೂಮ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಲಾಸ್ಟ್ ದೃಶ್ಯ ಕೂಡ ಇದೆ. ತೋರಿಸ್ಕೊಂಡು ನೆಕ್ಸ್ಟು ಮನೆ ಕಡೆ ಫ್ಯಾಮಿಲಿ ಪೂರ್ತಿ ಮನೆ ಕಡೆ ಪಯಣ ನಡೆಸ್ತಾ ಇದೆ. ಹೋಗೋಣ ನೆಕ್ಸ್ಟ್ ಫೇಮಸ್ ಏರಿಯಾ ಸ್ನೇಹಿತರದು. ಚಾಪಜಾರಿಂದ ಹೊರಗಡೆ ಬರ್ತೀವಿ ಗೊತ್ತಾ. ಎದುರುಗಡೆ ಕಟಾರಿಸ್ ಹಿಂಗೆ ಸಖತ್ತಾಗಿ ಬಟ್ಟೆ ಅಂಗಡಿಗಳು, ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳು ಕೂಡ ಇದ್ದಾವೆ ಇಲ್ಲಿ. ಮತ್ತು ಶೋರೂಮ್ಸ್ ಸಖತ್ತಾಗಿರೋ ಮೊಬೈಲ್ ಶೋರೂಮ್ಸ್, ಸೈಕಲ್ ಶೋರೂಮ್ಸ್, ಬಟ್ಟೆ ಶೋರೂಮ್ಸ್ ಅದೆಲ್ಲ ಇದೆ ಗೊತ್ತಾ. ಆಪೋಸಿಟ್ ಸೀದಾ ಮುಂದ್ಗಡೆ ಹೋದ ಸರ್ಕಲ್ಲಿಂದ ಹೊಳಿದ್ರೆ ಯು ಮಾಲ್ ಕಡೆ ಹೋಗುತ್ತೆ. ಈ ಸೈಡೆ ಹೋದರೆ ಇನ್ನೊಂದು ಯು ಮಾಲ್ 2 ಅಂತ ಏನೋ ಒಂದು ಮಾಡಿದ್ದಾರೆ. ಆ ಕಡೆ ನೋಡ್ತಿರ್ಬೋದು ಸಖತ್ತಾಗಿ ನೈಟ್ ಟೈಮ್ ಯಾವ ಥರ ಕಾಣುತ್ತೆ ಹುಬ್ಳಿ ಅಂತಂದೇಳಿ. ಅಪೋಸಿಟ್ ಹೇಳಿದ್ನಲ್ಲ, ಗೀತಾಂಜಲಿ ಬಟ್ಟೆ ಅಂಗಡಿ ಮತ್ತು ಕಟಾರಿಸ್ ಬಟ್ಟೆ ಅಂಗಡಿಗಳು ಫೇಮಸ್ ಹುಬ್ಳಿಯಲ್ಲಿ. ಬಟ್ಟೆ ಅಂಗಡಿಗಳು ಅದಾವೆ ಅಲ್ಲಿ. ಅದನ್ನು ತೋರಿಸ್ಕೊಂಡು ಮುಂದ್ಗಡೆ ಹೋಗಿ ನಾನು ಲೆಫ್ಟ್ ಹೊಳ್ತೀನಿ. ಲೆಫ್ಟ್ ಹೊಳಿ ಹಿಂದೊಂದು ಹಳೆ ಸಿನಿಮಾ ಥಿಯೇಟ್ರ್ ಇರುತ್ತೆ. ಇವಾಗೆಲ್ಲ ಅದು ಮಾಲ್ ಆಗಿದೆ, ಒಂದು ದೊಡ್ಡ ಮಾಲ್ ಆಗಿದೆ. ಅದ್ರ ಎದುರುಗಡೆ ಹುಬ್ಳಿಕ ಮಹಾರಾಜ ಸೆಟ್ ಇದೇ ರೋಡು ಸೀದಾ ಮುಂದ್ಗಡೆ ಕಾಣ್ತಾ ಇದೆ ಗೊತ್ತಾ. ಅದೇ ಹುಬ್ಳಿಕ ಮಹಾರಾಜ ಸೆಟ್. ಅದರ ಅಪೋಸಿಟ್ ಇರುವ ಅಂಗಡಿಗಳು, ಬಟ್ಟೆ ಅಂಗಡಿಗಳು, ಮತ್ತು ಇಲ್ಲೊಂದು ಸಖತ್ತಾಗಿ ಒಂದು ಮಾಲ್ ಕೂಡ ಆಗಿದೆ, U2 ಅಂತಂದು ಹೇಳಿ. ಸಖತ್ತಾಗಿದೆ ಇದು ಬಿಲ್ಡಿಂಗ್ ಎಲ್ಲ ಇದೆ ಒಳಗಡೆ. ಇಲ್ಲಿ ಬಟ್ಟೆ ಶಾಪ್ಗಳು ಎಲ್ಲ ಇದ್ದಾವೆ. ನೆಕ್ಸ್ಟ್ ನಾನು ಮುಂದ್ಗಡೆ ಡೌನ್ ಸೀದಾ ಬಂದರೆ ಹುಬ್ಳಿಕ ಮಹಾರಾಜನ ತೋರಿಸ್ಕೊಂಡು ಬಂದಲ್ಲ. ನೆಕ್ಸ್ಟ್ ಈಗ ಹುಬ್ಳಿಕ ರಾಜದ ಸೆಟ್ ಈ ಕಡೆ ಬರ್ತಾಯಿದ್ದೀನಿ ಸ್ನೇಹಿತರೆ. ಮೇನ್ ಸರ್ಕಲ್ ಅದೇ ಹೇಳಿದ್ನಲ್ಲ, ಇದು 3000 ಮಠದ ಅಪೋಸಿಟ್ ರೋಡೇ ಹುಬ್ಳಿಕ ರಾಜ ಕುಂದಿರೋದು. ಹುಬ್ಳಿಕ ರಾಜದ 50 ವರ್ಷದ ಸೆಲೆಬ್ರೇಷನ್ ಕೂಡ ನಡೀತಾ ಇದೆ. 50 ವರ್ಷದ ಸೆಲೆಬ್ರೇಷನ್ ಹುಬ್ಳಿಕ ರಾಜದ ಪೂರ LED ಸೆಟ್ ಸ್ನೇಹಿತರ ಫ್ರಂಟ್ ಸಖತ್ತಾಗಿ ಮಾಡಿದ್ದಾರೆ ಇವತ್ತು. 50 ವರ್ಷದ ಸೆಲೆಬ್ರೇಷನ್ ಇಲ್ಲಿ ತೊಡಗಿರುವ ಹುಬ್ಳಿಕ ರಾಜ. ಹುಬ್ಳಿಕ ರಾಜ ನಿಮಗೆ ಸ್ವಲ್ಪ ಹುಬ್ಳಿಕ ರಾಜದ ಒಂದು ಸೆಟ್ಟನ್ನು ತೋರಿಸ್ಕೊಂಡು ನಾನು ನೋಡ್ತಾ ಇರ್ಬೋದು. ಅದ್ರದ್ದು ಬ್ಯಾನರಿಗೆ ಒಂದು ಜೂಮ್ ಆಗ್ತಾಯಿದ್ದೀನಿ. ಹುಬ್ಳಿಕ ರಾಜದ ಗಣಪತಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಲೇಟಾಗಿ ಅಪ್ಲೋಡಿಂಗ್ ಮಾಡಿದ್ದೀನಿ. ಈಗ ಆಲ್ರೆಡಿ ನಂದು ಹುಬ್ಳಿಕ ರಾಜದ ಒಂದು ವಿಡಿಯೋ ಇದೆ. ಹುಬ್ಳಿಕ ರಾಜದ ಇದು 2ನೇ ವಿಡಿಯೋ. ಅಂದರೆ ಅದರಲ್ಲಿ ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ ಸ್ವಲ್ಪ. ಇವಾಗ ನಾನು ನೆಕ್ಸ್ಟ್ ಅದೇ ಹುಬ್ಳಿಕ ರಾಜ ತೋರಿಸ್ಕೊಂಡು ಸೆಟ್ಟಿಂದ ಹೊರಗಡೆ ಬರ್ತಾಯಿದ್ದೀವಿ. ಸೆಟ್ಟಿಂದ ಹೊರಗಡೆ ಬಂದು 3000 ಮಠಕ್ಕೂ ಕೂಡ ಲೈಟಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಅದನ್ನು ತೋರಿಸ್ಕೊಂಡು ನೆಕ್ಸ್ಟ್ ನಾನು ಮತ್ತೊಂದು ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಇವಾಗ ನೋಡ್ತಿರ್ಬೋದು ಸೆಟ್ಟಿಂದ ಹೊರಗಡೆ ಹೋಗ್ತಾಯಿದ್ದೀನಿ. 3000 ಮಠ ಇದು ಬ್ಯಾಕ್ ಸೈಡೇ 3000 ಮಠ ಲೈಟಿಂಗ್ ಯಾವ ಥರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಮತ್ತೊಂದು ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು. ಜೈ